ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸುದ್ದಿಗಳನ್ನು ನೋಡಾಯಿತು ನೀವು ಸುವರ್ಣ ಸುದ್ದಿನಲ್ಲಿ. ಇನ್ನು ಮುಂದಿನ ಸುದ್ದಿ ಅಂದರೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಸುದ್ದಿಗಳು, ಅದನ್ನು ನೀಡಲಿಕ್ಕೆ ಲಿಂಗರಾಜ್ ನಮ್ಮೊಂದಿಗೆ ಈಗ ಸಿದ್ಧವಾಗಿ ನಿಂತಿದ್ದಾರೆ. ಲಿಂಗರಾಜ್, ಯಾವ್ಯಾವ ಸುದ್ದಿಗಳಿದೆ ಕ್ರೀಡೆದು ಇವತ್ತು? ಥ್ಯಾಂಕ್ ಯು ರಂಗನಾಥ್. ಇವತ್ತು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ ನಾಳೆಯಿಂದ ಭಾರತ ಆಸ್ಟ್ರೇಲಿಯಾ ನಡುವಿನ ಒಂದು ಸೆಕೆಂಡ್ ಟೆಸ್ಟ್ ಆರಂಭ ಆಗ್ತಾ ಇದೆ. ಸಿಡ್ನಿಯಲ್ಲಿ ಟೆಸ್ಟ್ ನಡೀತಾ ಇದೆ. ಭಾರತ ಸೇಡು ತೀರಿಸಿಕೊಳ್ಳಲು ಒಂದು ಎದುರು ನೋಡ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಆಸ್ಟ್ರೇಲಿಯಾ ತಂಡ ಏನು ಸರಣಿಯ ಮೇಲೆ ಹಿಡಿತ ಸಾಧಿಸಲು ಸಹ ಒಂದು ಕಾತುರದಲ್ಲಿದೆ. ಆದರೆ ಸಚಿನ್ ತೆಂಡೂಲ್ಕರ್ ಇಲ್ಲಾದ್ರೂ ಸೆಂಚುರಿ ಬಾರಿಸ್ತಾರ ಎಂದು ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದೆಲ್ಲ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೊಸ ವರ್ಷದಲ್ಲಿ ಹೊಸ ಸವಾಲುಗಳನ್ನ ಮುಂದಿಟ್ಕೊಂಡು ನಾಳೆಯಿಂದ ಟೀಂ ಇಂಡಿಯಾ ಅಖಾಡಕ್ಕಿಳಿತಾ ಇದೆ. ಗೆಲ್ಲಬಹುದಾಗಿದ್ದ ಮೊದಲ ಟೆಸ್ಟ್ ಸೋತಿರುವ ಟೀಂ ಇಂಡಿಯಾ ಈಗ ಎರಡನೆಯ ಯುದ್ಧ ಗೆಲ್ಲೋಕೆ ಸ್ಕೆಚ್ ಹಾಕ್ತಾ ಇದೆ. ಮೊದಲ ಟೆಸ್ಟ್ನ ತಪ್ಪುಗಳನ್ನ ತಿದ್ದಿಕೊಳ್ತಾ ಇದೆ. ಎಡವಿತೆಲ್ಲಿ ಅನ್ನೋದನ್ನ ಪರಾಮರ್ಶಿಸಿದೆ. ವಿಶೇಷ ರಣತಂತ್ರ ಹೆಣೆದಿದೆ. ಏನಾದ್ರೂ ಮಾಡಿ ಕಾಂಗೂರುಗಳನ್ನ ಕೆಟ್ಟಕ್ಕೆ ಕೆಡವೋಕೆ ಕಾದು ಕುಳಿತಿದೆ. ಮೊದಲ ಟೆಸ್ಟ್ ಸೋಲಲು ಬ್ಯಾಟ್ಸ್ಮನ್ಗಳೇ ಕಾರಣ. ದಾಂಡಿಗರ ದಯನೀಯ ವೈಫಲ್ಯದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಯ್ತು ಭಾರತದ ಸ್ಥಿತಿ. ಈಗ ಹಿರಿಯ ಆಟಗಾರರು ತಮ್ಮ ಜವಾಬ್ದಾರಿಯುತ ಆಟವಾಡಬೇಕಿದೆ. ಅದರಲ್ಲೂ ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ಸಂಕಷ್ಟದಲ್ಲಿದ್ದಾರೆ. ಈ ವರ್ಷ ಟೆಸ್ಟ್ನಲ್ಲಿ ಇವರಿಬ್ಬರದ್ದು ಕಳಪೆಯಾಟ. ಕೊಹ್ಲಿಗೆ ಇದು ಲಾಸ್ಟ್ ಚಾನ್ಸ್. ಒಂದು ಮೂಲಗಳ ಪ್ರಕಾರ ಈ ಟೆಸ್ಟ್ನಲ್ಲಿ ಕೊಹ್ಲಿ ಡ್ರಾಪ್ ಮಾಡಿ ರೋಹಿತ್ ಶರ್ಮಾ ಆಡಿಸುವ ಚಿಂತನೆಯಲ್ಲಿದೆ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್. ತಂಡದ ಬೌಲರ್ಗಳು ಭರ್ಜರಿ ಫಾರ್ಮ್ನಲ್ಲಿದ್ದು ಬೌಲಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಚಿಂತೆ ಇಲ್ಲ. ಏನಿದ್ರೂ ಬ್ಯಾಟ್ಸ್ಮನ್ಗಳದ್ದೇ ತಲೆನೋವಾಗಿದೆ. ಶತಕದ ಹೊಸ್ತಿಲಲ್ಲಿರುವ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಎಸ್ಸಿಜಿಯಲ್ಲಿ ಸೆಂಚುರಿ ಹೊಡೆಯುವ ನಿರೀಕ್ಷೆ ಇದೆ. ಮೈದಾನ ಕ್ಯೂರೇಟರ್ ಕೂಡ ಸಚಿನ್ ಶತಕ ಬಾರಿಸಲು ಪಿಚ್ ನೆರವಾಗಲಿದೆ ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಭಾರತೀಯರನ್ನ ಬೇಟೆಯಾಡಿರುವ ಕಾಂಗೂರುಗಳು ಆತ್ಮವಿಶ್ವಾಸದಿಂದ ಬೀಗ್ತಾ ಇವೆ. ಮೊದಲ ಟೆಸ್ಟ್ ಆಡಿದ ತಂಡವನ್ನೇ ದ್ವಿತೀಯ ಟೆಸ್ಟ್ಗೂ ಉಳಿಸಿಕೊಳ್ಳಲಾಗಿದೆ. ಪ್ರಮುಖ ಆಟಗಾರರು ಗಾಯಾಳುವಾದ್ರೂ ಹೊಸ ಹುಡುಗರು ಒಳ್ಳೆ ಪ್ರದರ್ಶನ ನೀಡ್ತಾ ಇದ್ದಾರೆ. ಇವರಿಗೆ ಹಿರಿಯರು ಸಾಥ್ ನೀಡ್ತಾ ಇರೋದು ಆಸೀಸ್ ಬಲಿಷ್ಠವಾಗಿ ಕಾಣ್ತಾ ಇದೆ. ಎಲ್ಲರೂ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಹೀಗಾಗಿ ಮತ್ತೆ ಭಾರತೀಯರ ಮೇಲೆ ಸವಾರಿ ಮಾಡಲು ರೆಡಿಯಾಗಿದೆ. ಒಟ್ನಲ್ಲಿ ಹೊಸ ವರ್ಷದ ಮೊದಲ ಟೆಸ್ಟ್ ಕುತೂಹಲ ಕೆರಳಿಸಿದೆ. ಸ್ಪೋರ್ಟ್ಸ್ ಬ್ಯೂರೋ ಸುವರ್ಣ ನ್ಯೂಸ್ 24/7. ನೋಡಿರಲ್ಲ ವೀಕ್ಷಕರೇ, ನಾಳೆಯಿಂದ ಮತ್ತೊಂದು ಸಮರ ಆರಂಭವಾಗ್ತಾ ಇದೆ. ಈ ಸಮರಕ್ಕಾಗಿ ನಾವು ಸಹ ಕಾಯ್ತಾ ಇದ್ದೀವಿ, ನೀವು ಸಹ ಕಾಯ್ತಾ ಇದ್ದೀರಾ. ರಂಗನಾಥ್, ಇದು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್ ಅಂತ ಹೇಳ್ಬೋದು. ರಂಗನಾಥ್, ಓಕೆ, ಧನ್ಯವಾದ ಲಿಂಗರಾಜ್. ಎಲ್ಲರೂ ಕೂಡ ಇನ್ನೊಂದು ಹೋರಾಟಕ್ಕೋಸ್ಕರ ಕಾಯ್ತಾ ಇರುವಂಥದ್ದು. ನಾಳಿನ ಹೋರಾಟ ಯಾವ ಕಡೆಗೆ ಸಾಗುತ್ತೆ? ಕ್ರೀಡಾ ಹೋರಾಟ, ಕ್ರಿಕೆಟ್ನ ಹೋರಾಟ ನೋಡೋಣ. ಇದೆಲ್ಲದರ ಜೊತೆಗೆ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ 24/7 ಜಂಟಿಯಾಗಿ ಸೇರಿಕೊಂಡು ಮಾಡ್ತಿರುವಂಥದ್ದು ಅಂದರೆ ನಮ್ಮೂರ ಹಮ್ಮೀರ ಕಾರ್ಯಕ್ರಮ. ಅಂದರೆ ಪ್ರತಿಭೆಗಳನ್ನು ಗುರುತಿಸೋದು, ಅವ್ರನ್ನ ಬೆಂಬಲಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮ ಇದು. ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದ RM ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ನಡೀತು. ಈ ಕಾರ್ಯಕ್ರಮ ಸಾಕಷ್ಟು ಯಶಸ್ಸನ್ನು ಕೂಡ ಕಾಣ್ತು. ನೂರಾರು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ವಿವಿಧ ಪ್ರತಿಭೆಗಳು ಈ ಮುಖಾಂತರ ಬೆಳಕಿಗೆ ಬರ್ತಾ ಇವೆ. ಎರಡನೇ ದಿನದ ಇಂದಿನ ದಿನದಲ್ಲಿ ನೂರಾರು ಪ್ರತಿಭಾವಂತರಲ್ಲಿ ಕೆಲವರು ಎರಡನೇ ರೌಂಡ್ಗೆ ಆಯ್ಕೆಯಾದರು. ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ಭರತನಾಟ್ಯ, ಮಿಮಿಕ್ರಿ, ಹಾಸ್ಯದ ಕಚಗುಳಿ, ದೇಶಾಭಿಮಾನ ಮೆರೆಯುವಂಥ ನೃತ್ಯ ರೂಪಕಗಳ ಮುಖಾಂತರ ತಮ್ಮ ವಿಶೇಷ ಪ್ರತಿಭೆಯನ್ನು ಪ್ರದರ್ಶಿಸಿ ಅದ್ಭುತ ಪ್ರತಿಭಾ ಪ್ರದರ್ಶನವನ್ನು ಮಾಡಿದರು. ಸುವರ್ಣ ನ್ಯೂಸ್ ಸುದ್ದಿ ಸಂಪಾದಕ ಸುರೇಶ್ ಭಟ್ ಮತ್ತು ನಿರೂಪಕ ಅರವಿಂದ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಉತ್ತಮ ಜನಬೆಂಬಲ ಕೂಡ ವ್ಯಕ್ತವಾಗಿದೆ. ಸಂಜೆ ನಡೆದಂಥ ಸಮಾರೋಪ ಸಮಾರಂಭದಲ್ಲಿ ಸಚಿವ ಗೋವಿಂದ ಕಾರಜೋಳ ಸೇರಿದಂತೆ ಇತರ ಗಣ್ಯರು ಭಾಗವಹಿಸಿದರು. ಭಕ್ತಿರಸವೆಂಬ ತೈ
ಇನ್ನು ಸಿನಿಮಾ ಸುದ್ದಿಗಳನ್ನ ಹೇಳಲಿಕ್ಕೆ ಕಾಯ್ತಾ ಇದ್ದಾರೆ ದಿವ್ಯಾ ಯಾವ್ಯಾವ ಸಿನಿಮಾ ಸುದ್ದಿ ಇವತ್ತು ಇಂಟ್ರೆಸ್ಟಿಂಗ್ ಸುದ್ದಿಯನ್ನೇ ಹೊತ್ತು ತಂದಿದ್ದೀವಿ ರಂಗನಾಥ್. ಸ್ಯಾಂಡಲ್ವುಡ್ನ ಸಂಜು ಅಂದರೆ ಶ್ರೀನಗರ ಕಿಟ್ಟಿ ಮತ್ತು ಅವರ ಪತ್ನಿ ಭಾವನಾ ಬೆಳಗೆರೆ ಏನಿದ್ದಾರೆ ಒಂದು ಹೊಸ ಸಿನಿಮಾವನ್ನು ಅಂದರೆ ಮಕ್ಕಳ ಚಿತ್ರವನ್ನು ಮಾಡ್ತಿದ್ದಾರೆ. ಇದರ ಹೆಸರು ಬಾಲ್ ಪೆನ್ ಅಂತ. ಮಗಳು ಪರಿಣಿತ ಹುಟ್ಟಿದ ಖುಷಿಯಲ್ಲಿ ಒಂದು ಚಿತ್ರವನ್ನ ಮಾಡ್ತಿದ್ದಾರೆ. ಒಂದು ಅರ್ಥಪೂರ್ಣ ಪ್ರಯತ್ನ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಅದರ ಜೊತೆಗೆ ಇದು ಮಕ್ಕಳು ಮಾತ್ರ ನೋಡುವಂಥ ಸಿನಿಮಾವಲ್ಲ, ಮನೆ ಮಂದಿ ಎಲ್ಲ ನೋಡುವಂತಹ ಸಿನಿಮಾ. ಈ ಸಿನಿಮಾದ ಒಂದಷ್ಟು ಡೀಟೇಲ್ಸ್ ನಿಮಗಾಗಿ. ಸ್ಯಾಂಡಲ್ವುಡ್ನಲ್ಲಿ ಬಾಲ್ ಪೆನ್ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ಬರ್ತಾ ಇದೆ. ಇಂತಹ ಅರ್ಥಪೂರ್ಣ ಟೈಟಲ್ ಇಟ್ಕೊಂಡು ಚಿತ್ರ ನಿರ್ಮಿಸಿರುವವರು ನಾಯಕ ಶ್ರೀನಗರ ಕಿಟ್ಟಿ, ಪತ್ನಿ ಭಾವನಾ ಬೆಳಗೆರೆ. ತಮ್ಮ ಮಗಳು ಪರಿಣಿತ ಹುಟ್ಟಿದ ಖುಷಿಯಲ್ಲಿ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ. ಮಕ್ಕಳ ಚಿತ್ರವನ್ನೇ ಮೊದಲು ನಿರ್ಮಿಸಬೇಕೆಂಬ ಆಸೆಯಿಂದ ಬಾಲ್ ಪೆನ್ ಮೂಲಕ ನಿರ್ಮಾಪಕರಾಗಿದ್ದಾರೆ. ಬಾಲ್ ಪೆನ್ ನಾನು ನನ್ನ ಹೆಂಡತಿ ಇಬ್ಬರು ಮಹಾನದಿ ಕ್ರಿಯೇಷನ್ಸ್ ಅನ್ನೋ ಸಂಸ್ಥೆ ಕೆಳಗಡೆ ಮಾಡ್ತಾ ಇರೋ ಮೊದಲನೇ ಸಿನಿಮಾ. ಬಾಲ್ ಪೆನ್ ಕಥಾವಸ್ತು ಇವತ್ತು ಎಜುಕೇಷನ್ ಅನ್ನೋದು ಮಕ್ಕಳಿಗೆ ಎಷ್ಟು ಮುಖ್ಯವಾದ್ದು, ಹಾಗೂ ಓದು ಬರಹ ಕಲ್ತಿರೋ ಮಕ್ಕಳಿಂದ ನಮ್ಮ ಸಮಾಜಕ್ಕೆ ಆಗುವಂತಹ ಸಹಾಯಗಳೇನು, ನಮ್ಮ ಒಂದು ಅರಿವು, ಎಲ್ಲರಲ್ಲೂ ಒಂದು ಅರಿವು ಮೂಡಿಸುವಂತಹ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಬಾಲ್ ಪೆನ್. ಚಿತ್ರಕ್ಕೆ ಕಥೆಯನ್ನ ಕಿಟ್ಟಿ ಸ್ನೇಹಿತ ಕೆಸಿ ಮಂಜುನಾಥ್ ಬರೆದಿದ್ದಾರೆ. ಚಿತ್ರಕಥೆ ಸಂಭಾಷಣೆ ನಿರ್ದೇಶನವನ್ನ ಐಪಿಸಿ ಸೆಕ್ಷನ್ 300 ಚಿತ್ರದ ನಿರ್ದೇಶಕ ಶಶಿಕಾಂತ್ ಮಾಡಿದ್ದಾರೆ. ಐಪಿಸಿ ಸೆಕ್ಷನ್ ಬಳಿಕ ಮಾಡ್ತಿರೋ ಈ ಎರಡನೇ ಚಿತ್ರವನ್ನ ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ. ನಾರ್ಮಲಿ ಒಂದು ವಿಷಯನ ಹೇಳಬೇಕಾದ್ರೆ ಒಂದು ಆ್ಯಕ್ಟರ್ ಮೂಲಕ ಹೇಳ್ತೀವಿ ಅಥವಾ ಡೈಲಾಗ್ ಮೂಲಕ ಹೇಳ್ತೀವಿ. ಈ ಒಂದು ಸಿನಿಮಾ ಅಲ್ಲಿ ಬಾಲ್ ಪೆನ್ನಲ್ಲಿ ನಾವು ವಿಜುವಲಲ್ಲಿ ಅದನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದೇ ಈ ಸ್ಟೋರಿ ಡಿಫ್ರೆನ್ಸ್, ಅಂದರೆ ಈ ಸಿನಿಮಾ ಡಿಫ್ರೆನ್ಸು. ವಿಜುವಲಲ್ಲಿ ನೋಡ್ತಾ ಇರಬೇಕಾದ್ರೆ ಎಷ್ಟೋ ಪಾಯಿಂಟಲ್ಲಿ ನಮ್ಮ ಸಿನಿಮಾದಲ್ಲಿ ಡೈಲಾಗ್ಸ್ ಇಲ್ಲ, ಬಟ್ ಅದು ಏನು ಕನ್ವೆ ಮಾಡ್ತಾ ಇದೀವಿ ಅಂತ ನಿಮ್ಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ. ಚಿತ್ರದ ಪ್ರತಿ ಫ್ರೇಮ್ನಲ್ಲೂ ಸೃಜನಶೀಲತೆ ಕಂಡುಬರುತ್ತೆ. ಛಾಯಾಗ್ರಾಹಕ ಸಿಜೆ ರಾಜ್ಕುಮಾರ್ ಅವರ ಕ್ಯಾಮೆರಾ ಕೈಚಳಕವನ್ನ ಈ ಸಿನಿಮಾದಲ್ಲಿ ನೋಡಬಹುದು. ಈ ಒಂದು ಚಂದನೆಯ ಚಿತ್ರವನ್ನ ಚಿತ್ರೀಕರಿಸಲು 5D ಕ್ಯಾಮೆರಾವನ್ನ ಬಳಸಲಾಗಿದೆ. ಎಡಿಟಿಂಗ್ ಆಸ್ ವೆಲ್ ಆಸ್ ಮ್ಯೂಸಿಕ್ ಇದು ಹೈಲೈಟ್ ಅಂತ ಹೇಳ್ಬೋದು ಈ ಸಿನಿಮಾದು. ಅಫ್ಕೋರ್ಸ್ ಈ ಇಡೀ ಸಿನಿಮಾನ ನಾವು 5Dಯಲ್ಲಿ ಶೂಟ್ ಮಾಡಿದ್ವಿ. 5Dಯಲ್ಲಿ ಶೂಟ್ ಮಾಡಿದ ತಕ್ಷಣ ಎಷ್ಟೋ ಜನಕ್ಕೆ ಒಂದು ಭಯ ಇತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ, ಅಥವಾ ನಾರ್ಮಲಿ ಎಲ್ಲ ಇಂಡಸ್ಟ್ರಿಯಲ್ಲೂ 5Dಯಲ್ಲಿ ಸಿನಿಮಾ ಮಾಡ್ಬೋದಾ, ಔಟ್ಪುಟ್ ಸರಿ ಬರುತ್ತಾ, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣುತ್ತಾ ಅಂತ ಕೆಲವುದೆಲ್ಲ ವಿಷಯಗಳಿತ್ತು. ಸೊ ನನ್ನ ಸತತ ಪ್ರಯತ್ನ ಏನಿತ್ತಂದರೆ ಡಿಜಿಟಲ್ ಸಿನಿಮಾನ ಕನ್ನಡ ಇಂಡಸ್ಟ್ರಿಯಲ್ಲಿ ಎತ್ತು ತೋರಿಸ್ಬೇಕು. ಚಿತ್ರಕ್ಕೆ ಮಣಿಕಾಂತ್ ಕದ್ರಿಯವರ ಸಂಗೀತವಿದೆ. ಎಫೆಕ್ಟಿವ್ ಆಗಿ ಹಿನ್ನೆಲೆ ಸಂಗೀತವನ್ನ ನೀಡಿದ್ದಾರೆ. ಇಷ್ಟೆಲ್ಲ ಇರುವ ಕನ್ನಡದ ಬಾಲ್ ಪೆನ್ ಚಿತ್ರವನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋ ಇರಾದೆಯೂ ಚಿತ್ರತಂಡಕ್ಕಿದೆ. ನನಗೆ ಈ ಸಿನಿಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗಿ ಈ ಸಿನಿಮಾಗೊಂದು ಮನ್ನಣೆ ಕೊಡಿಸ್ಬೇಕು. ಕನ್ನಡ ಸಿನಿಮಾಗಳು ನಾವು ಯಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಾದರೂ ನಾವು ಚಾಲೆಂಜ್ ಮಾಡುವಂತಹ ಕಥೆಗಳನ್ನ, ಆ ಥರದ್ದು ಕಂಟೆಂಟ್ಗಳನ್ನ, ಆ ಥರದ್ದು ವಿಜುವಲೈಸೇಷನ್ನ ನಾವು ಮಾಡ್ತೀವಿ. ನಮ್ಮಲ್ಲೂ ಆ ತಾಕತ್ತಿದೆ ಅನ್ನೋದನ್ನು ನಾವು ಈ ಸಿನಿಮಾ ಮೂಲಕ ಹೇಳಕ್ಕೆ ಹೊರಟಿದ್ದೀವಿ. ಕಲಾತ್ಮಕ ಮತ್ತು ಕಮರ್ಷಿಯಲ್ ಬ್ಲೆಂಡ್ನ ಈ ಬಾಲ್ ಪೆನ್ ಚಿತ್ರದ ಬಿಡುಗಡೆಯ ಸಿದ್ಧತೆ ಈಗಾಗಲೇ ನಡೀತಾ ಇದೆ. ಚಿತ್ರವನ್ನ ಅಷ್ಟೇ ಅದ್ದೂರಿಯಾಗಿ ಬಿಡುಗಡೆ ಮಾಡುವ ಯೋಚನೆಯಲ್ಲಿದೆ ಬಾಲ್ ಪೆನ್ ಟೀಮ್. ರೇವತಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಸೊ ಮಕ್ಕಳ ಬಗ್ಗೆ ಪ್ರೀತಿ ಇರೋ ಕಲಾವಿದರೆ ನಟಿಸಿರುವಂತಹ ಬಾಲ್ ಪೆನ್ ಚಿತ್ರ ಇನ್ನೇನು ಬಿಡುಗಡೆಗೂ ಕೂಡ ಸಿದ್ಧವಾಗಿದೆ. ಇದೇ ಹೊತ್ತಿನ ಸ್ಯಾಂಡಲ್ವುಡ್ ಸುದ್ದಿ ರಂಗನಾಥ್. ಓಕೆ ದಿವ್ಯಾ, ಧನ್ಯವಾದ. ಸಿನಿಮಾ ಸುದ್ದಿ ಅದರಲ್ಲೂ ಬಾಲ್ ಪೆನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ದಿವ್ಯಾ ಸಾಕಷ್ಟು ವಿವರಗಳನ್ನು ನೀಡಿದರು. ಇನ್ನು ಇವತ್ತು ಇಷ್ಟು ಸುದ್ದಿ ಮಾತ್ರ. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.